ನುಡಿದಂತೆ ನಡೆದಿದ್ದೇವೆ. ಎಲ್ಲಿ ನುಡಿದಂತೆ ನಡೆದಿದ್ದಾರೆ? ಈಗ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣ ಇದು ಜಯಂತ್ಯೋತ್ಸವ ನಡೀತಾ ಇದೆ. ಅದನ್ನ ತಾಲೂಕು ಮಟ್ಟಕ್ಕೂ ಕೂಡ ಕೊಂಡೊಯ್ಯಲಿಕ್ಕೆ ಪ್ರಯತ್ನ ಮಾಡೋಣ. ತಾಲೂಕು ಮಟ್ಟದಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡಲಿಕ್ಕೆ ಆದೇಶ ಮಾಡೋಣ. ಮೂರನೇದು, ಸರ್ಕಾರಿ ಕಚೇರಿಗಳಲ್ಲಿ, ಕಾಲೇಜುಗಳಲ್ಲಿ ಅವ್ರ ಫೋಟೋ ಇಡಬೇಕು ಅಂತಕ್ಕಂಥದ್ದು ಇನ್ನೊಂದು ಡಿಮ್ಯಾಂಡ್ ಇದೆ. ಅದಕ್ಕೂ ಆದೇಶ ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಸರ್ಕಾರಿ ಆದೇಶ ಮಾಡ್ತೇವೆ, ಸರ್ಕಾರಿ ಇಲಾಖೆಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಅಳವಡಿಸೋದಕ್ಕೆ ಆದೇಶ ಮಾಡ್ತೀನಿ ಅಂತಂದ್ರು. ಎಲ್ಲಿ ಆದೇಶ ಆಯಿತು ಸ್ವಾಮಿ? ಗ್ರಾಮ ಮತ್ತು ತಾಲೂಕು ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಜಯಂತಿ ಬಲಿದಾನ ದಿವಸವನ್ನು ಆಚರಣೆ ಮಾಡೋಕ್ಕೆ ಸರ್ಕಾರಿ ಆದೇಶ ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲಿ ಆಯಿತು? ನಿನ್ನೆ ದಿವಸ ಜನವರಿ 26 ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದ್ರು, ಹೊರಟೋದ್ರು, ಮರ್ತೇ ಹೋದ್ರು. 2.5 ವರ್ಷಗಳ ಹಿಂದೆ ಅದೇ ಪ್ರತಿಮೆಯ ಎದುರುಗಡೆ ವೇದಿಕೆಯ ಮೇಲೆ ಹೇಳಿದ್ದಂತಹ ಮುಖ್ಯಮಂತ್ರಿಗಳು ಇವತ್ತಿನವರೆಗೂ ನುಡಿದಂತೆ ನಡೆದೇ ಇಲ್ವಲ್ಲ? ಯಾಕೆ? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಾಧನೆ ಮಾಡಿಲ್ವಾ? ಈ ದೇಶಕ್ಕೋಸ್ಕರವಾಗಿ ಜೀವ ಕೊಟ್ಟಿಲ್ವಾ? ಯುವಕರಿಗೆ ಆದರ್ಶ ಆಗಿಲ್ವಾ? ಇಡೀ ಜಗತ್ತಿನಲ್ಲಿ ಇಂತಹ ಒಬ್ಬ ಹೋರಾಟಗಾರ, ಒಂದು ದೇಶ ಸ್ವತಂತ್ರ ಆದರೆ ಅವತ್ತು ಹುಟ್ಟಿದಂತಹ ಸಂಗೊಳ್ಳಿ ರಾಯಣ್ಣ, ಈ ದೇಶ ಗಣರಾಜ್ಯ ಆಗುತ್ತೆ ಅವತ್ತೊಂದು ದಿವಸ ಸಂಗೊಳ್ಳಿ ರಾಯಣ್ಣನವ್ರನ್ನ ಬ್ರಿಟಿಷರು ಗಲ್ಲಿಗೇರಿಸ್ತಾರೆ. ಇಂತಹ ಮಹಾನ್ ಪುರುಷರ ಭಾವಚಿತ್ರಕ್ಕೆ ಆದೇಶ ಮಾಡಿಬಿಟ್ರೆ ಯಾರಾದರೂ ಬೇಸರ ಮಾಡ್ಕೊಂಡ್ಬಿಡ್ತಾರಾ? ಅಥವಾ ಯಾಕೆ ಮಾಡಿದೆ ಅಂತ ಯಾರಾದರೂ ಕೇಳಿಬಿಡ್ತಾರಾ? ಯಾತಕ್ಕೆ? ಈಗ ಆಲ್ರೆಡಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಬಲಿದಾನ ದಿವಸವನ್ನು ಆಚರಣೆ ಮಾಡೋದಕ್ಕೆ ಆದೇಶ ಮಾಡಿದಾರಲ್ಲ. ಯಾಕೆ ಆ ಆದೇಶವನ್ನು ಮುಂದುವರಿಸಿಕೊಂಡು ತಾಲೂಕು ಮತ್ತು ಗ್ರಾಮ ಮಟ್ಟಕ್ಕೆ ಮಾಡಿ ಅಂತೇಳಿ ಯಾಕೆ ಆದೇಶ ಮಾಡ್ತಾ ಇಲ್ಲ? ಯಾಕೆ? ಯಾವ ಕಾರಣ ಇರ್ಬೋದು? ಎಷ್ಟು ಮನವಿಗಳನ್ನು ಕೊಡಬೇಕು? ಎಷ್ಟು ಬೇಡಿಕೆಗಳನ್ನು ಸಲ್ಲಿಸಬೇಕು? 2.5 ವರ್ಷದ ಹಿಂದೆ ಹೇಳ್ತಾ ಇದ್ದೇವೆ, ಅಧಿಕಾರಕ್ಕೆ ಬಂದು 2.5 ವರ್ಷ ಮುಗಿದು ಮುಂದುವರಿಸ್ತಾ ಇದ್ದಾರೆ. ಪ್ರತಿ ವರ್ಷಕ್ಕೆ ಒಮ್ಮೆ 2 ಬಾರಿ ಆಗಸ್ಟ್ 15 ಜನವರಿ 26 ಈಗ ಹೇಳ್ತಾರ, ಆಗ ಹೇಳ್ತಾರ, ಈಗ ಆದೇಶ ಮಾಡ್ತಾರ, ಅವಾಗ ಆದೇಶ ಮಾಡ್ತಾರ ಅಂತ ಜಾತಕ ಪಕ್ಷಿಗಳ ಥರ ಕಾಯ್ತಾ ಇದ್ದೇವೆ. ಆದೇಶವೂ ಇಲ್ಲ, ಯಾವುದೇ ಪ್ರತಿಕ್ರಿಯೆ ಇಲ್ಲ. ಸಂಗೊಳ್ಳಿ ರಾಯಣ್ಣನ ವಂಶದಲ್ಲಿ ಹುಟ್ಟಿದ್ದೀವಿ ಅಂತೇಳಿ 14 ಜನ ಶಾಸಕರು, 2 ವಿಧಾನ ಪರಿಷತ್ ಸದಸ್ಯರಿದ್ದೀರಲ್ಲ, ಯಾರಾದರೂ ಒಬ್ಬರಾದರೂ ವಿಧಾನಸಭೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ರ? ಯಾರಾದರೂ ಹೋಗಿ ಮುಖ್ಯಮಂತ್ರಿಗಳಿಗೆ ಇದನ್ನು ಆಗಬೇಕು ಅಂತೇಳಿ ಪಟ್ಟ ಕೂತ್ಕೊಂಡ್ರ? ಇಲ್ಲ, ಬೇಕಾಗಿಲ್ಲ. ಈ ಸಮುದಾಯದ ಹೆಸರಿನಲ್ಲಿ ಸೀಟ್ ಬೇಕು, ಈ ಸಮುದಾಯದ ಹೆಸರಿನಲ್ಲಿ ಸಚಿವ ಸ್ಥಾನ ಬೇಕು, ಈ ಸಮುದಾಯದ ಸೌಲಭ್ಯಗಳನ್ನು ಬೇಕು, ಈ ಸಮುದಾಯದ ಓಟ್ ಬೇಕು. ಆದರೆ ಈ ಸಮುದಾಯ ಕೇಳ್ತಾ ಇರುವಂತಹ ಬೇಡಿಕೆಗಳನ್ನ ಮಾತ್ರ ಇವರು ಪೂರೈಸೋಕ್ಕಾಗ್ತಾ ಇಲ್ಲ. ಯಾತಕ್ಕೆ? ಏನು ಪಾಪ ಮಾಡಿದೆ ಸಮುದಾಯ? ಏನು ಅನ್ಯಾಯ ಮಾಡಿದೆ ಸಮುದಾಯ? ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿದೆಯಲ್ಲ, ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 90% ವೋಟ್ ಬ್ಯಾಂಕ್ ಆಗಿದೆಯಲ್ಲ. ಯಾಕೆ? ಈ ಸಮುದಾಯ ಕೇಳ್ತಾ ಇರುವಂತಹ ಬೇಡಿಕೆಗಳು ನ್ಯಾಯಯುತವಾಗಿಲ್ವಾ? ಏನು ಕೇಳ್ತಾ ಇದೆ ನಿಮಗೆ? ಕುರುಬರ ಅಭಿವೃದ್ಧಿ ನಿಗಮ ಮಾಡಿ ಮನವಿ ಕೊಡ್ತಾ ಇದ್ದೀವಿ. 2013ರಿಂದ 2018ಕ್ಕೂ ಕೊಟ್ಟಿದ್ದೀವಿ, ಈಗಲೂ ಕೊಡ್ತಾ ಇದ್ದೀವಿ. ಕೇರೆ ಮಾಡ್ತಾ ಇಲ್ಲ. ಹೋಗಲಿ, ಸಂಗೊಳ್ಳಿ ರಾಯಣ್ಣನಿಗೆ ಪುಷ್ಪಾರ್ಚನೆ ಮಾಡ್ತಾರೆ, ವೀರಭೂಮಿಯನ್ನು ಲೋಕಾರ್ಪಣೆ ಮಾಡ್ತಾರೆ, ಅವಾಗಲಾದರೂ ಹೇಳ್ಬೇಕಲ್ಲ, ಮಾಡೋದೇ ಇಲ್ಲ. ಪ್ರತಿಷ್ಠಾನಗಳನ್ನು ಮಾಡ್ತಾರಂತೆ, ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರದಲ್ಲಿ ಮೀಟಿಂಗ್ಗಳು ಮಾಡ್ತಾರಂತೆ, ಸಭೆಗಳನ್ನು ಮಾಡ್ತಾರೆ. ಆ ಪ್ರಾಧಿಕಾರದಲ್ಲಿ ಜವಾಬ್ದಾರಿ ತೆಗೆದುಕೊಂಡಿರುವಂಥವ್ರಾದರೂ ಸರ್ಕಾರದ ಮೇಲೆ ಒತ್ತಡ ಏರಬೇಕಲ್ಲ. ಇದೇ ನಂದಗಡದಲ್ಲಿ 15, 20 ಅಡಿ 30 ಅಡಿ ಮೂರ್ತಿ ನಿಲ್ಲಿಸಿದ್ದೀರಲ್ಲ, 150 ಅಡಿ ಮೂರ್ತಿ ನಿಲ್ಲಿಸಬೇಕು ಅಂತೇಳಿ ಮನವಿಗಳನ್ನು ಕೊಟ್ಟಿದ್ವಲ್ಲ ನಾವು. 150 ಅಡಿ ಮೂರ್ತಿ ಏನಾಗ್ಬಿಡ್ತಿತ್ತು? ಒಬ್ಬ ವೀರ ಯೋಧ, ಒಬ್ಬ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 150 ಅಡಿ ಮೂರ್ತಿ ನಿಲ್ಲಿಸಿ ಅಂತ ಮನವಿ ಕೊಟ್ಟರೆ 15 ಅಡಿನೋ 20 ಅಡಿನೋ ನಿಲ್ಲಿಸಿ. ಏನಿದು? ಯಾಕೆ ತಾರತಮ್ಯ? ಯಾತಕ್ಕೆ? ಒಬ್ಬ ಹೋರಾಟಗಾರನ ಬಗ್ಗೆ ನಾವು ಎಷ್ಟು ದಾಖಲೆಗಳನ್ನು ಕೊಟ್ವಿ, ಯಾವುದನ್ನೂ ಮಾಡಲಿಲ್ಲ. ನಿಜಕ್ಕೂ ಬಹಳ ಬೇಸರ ಆಗುತ್ತೆ ಮುಖ್ಯಮಂತ್ರಿಗಳೇ.
ನೀವು ವೇದಿಕೆಗಳ ಮೇಲೆ ಉದ್ದುದ್ದ ಮಾತನಾಡ್ತೀರಿ, ಬಡವರ ಬಗ್ಗೆ ಮಾತನಾಡ್ತೀರಿ, ಶೋಷಿತರ ಬಗ್ಗೆ ಮಾತನಾಡ್ತೀರಿ, ಸಂವಿಧಾನದ ಬಗ್ಗೆ ಮಾತನಾಡ್ತೀರಿ. ಬಡವರಿಗೆ ಏನು ಸತ್ಯವನ್ನು ಮುಚ್ಚಿಟ್ಬಿಟ್ಟಿದ್ದಾರೆ. ನಾನು ಅಧಿಕಾರಕ್ಕೆ ಬಂದಮೇಲೆ ಅನ್ನಭಾಗ್ಯ ಮಾಡಿದೆ, ನಾನು ಅಧಿಕಾರಕ್ಕೆ ಬಂದಮೇಲೆ ಭಾಗ್ಯಗಳನ್ನು ಕೊಟ್ಟೆ, ನಾನು ಅಧಿಕಾರಕ್ಕೆ ಬಂದಮೇಲೆ ಗ್ಯಾರಂಟಿಗಳನ್ನು ಕೊಟ್ಟೆ ಅಂತ ಹೇಳ್ತೀರಲ್ಲ. ಅದೇ ರೀತಿ ಈ ಸಮುದಾಯ ನಿಮಗೆ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿದೆಯಲ್ಲ, ಪ್ರತಿಯೊಂದು ಓಟು ಸಹ ನಿಮ್ಮ ಗೆಲುವುಗಳಿಗೆ ಪಾತ್ರ ಆಗ್ತಾ ಇದೆಯಲ್ಲ. ಯಾತಕ್ಕೆ ಸ್ವಾಮಿ ಈ ಸಮುದಾಯಕ್ಕೆ ಯಾಕೆ ಈ ಬೇಡಿಕೆಗಳನ್ನು ಯಾಕೆ ಈಡೇರಿಸ್ತಾ ಇಲ್ಲ? ಯಾಕೆ ಈಡೇರಿಸ್ತಾ? ನ್ಯಾಯಯುತವಾಗಿಲ್ವಾ? ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಿಲ್ವಾ? ಸಂಗೊಳ್ಳಿ ರಾಯಣ್ಣ ಹುತಾತ್ಮ ಆಗಿಲ್ವಾ? ಸಂಗೊಳ್ಳಿ ರಾಯಣ್ಣ ಯುವಕರಿಗೆ ಆದರ್ಶ ಆಗ್ತಾ ಇಲ್ವಾ? ಯಾತಕ್ಕೆ ಇಷ್ಟು ಬೇಡ್ಕೊಳ್ಬೇಕಾ? ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕುರುಬರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ಇದೆ. ಸಂಗೊಳ್ಳಿ ರಾಯಣ್ಣ ಬರೀ ಕುರುಬರಿಗೆ ಹೋರಾಟಗಾರ ಅಲ್ಲ, ಇಡೀ ಜಗತ್ತಿಗೆ ಹೋರಾಟಗಾರ. ಇಂತಹ ಹೋರಾಟಗಾರರಿಗೆ ಸರ್ಕಾರಗಳು ಕೊಡ್ತಾ ಇರುವಂತಹ ಮಾನ್ಯತೆ ಏನು ಕೊಡ್ತಾ ಇದೆ? ಕಂಟಿನ್ಯೂಸ್ ಆಗಿ 2.5 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ನಾವು ವಿಡಿಯೋಗಳನ್ನು ಮಾಡ್ತಾ ಇದ್ವಿ, ಮನವಿಗಳನ್ನು ಕೊಡ್ತಾ ಇದ್ವಿ. ಸರ್ಕಾರಕ್ಕೆ ಕಣ್ಣು ತೆರೆಯುತ್ತಾ, ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡುತ್ತಾ ಅಂತ ಹೇಳ್ತಾ ಇದ್ವಿ. ಇಲ್ಲ, ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಮತ್ತೊಂದು ವಿಡಿಯೋ, ಒಂದು BBMPನಲ್ಲಿ ಪಕ್ಕದಲ್ಲಿ ನಿಂತಿದ್ದಂತಹ BBMP ಕಮಿಷನರು ಒಬ್ಬ ಮುಖ್ಯಮಂತ್ರಿಯ ಆದೇಶವನ್ನು ಪಾಲನೆ ಮಾಡ್ತಾ ಇಲ್ಲ ಅಂತಂದರೆ ಯಾವ ಸ್ಥಿತಿಗೆ ಹೋಗಿದ್ದಾರೆ? BBMPನಲ್ಲಿ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವವನ್ನು BBMPಯಲ್ಲಿ ಆಚರಣೆ ಮಾಡಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು BBMP ಕಮಿಷನರ್ಗೆ ಹೇಳ್ತಾರೆ. ಬಲಿದಾನ ದಿವಸವನ್ನು ಆಚರಣೆ ಮಾಡಿ ಅಂತ ಹೇಳ್ತಾರೆ. ಒಬ್ಬ BBMP ಕಮಿಷನರ್ ಮುಖ್ಯಮಂತ್ರಿಗಳ ಆದೇಶಕ್ಕೆ ಪಾಲನೆ ಮಾಡ್ತಾ ಇಲ್ಲ, ಆದೇಶಕ್ಕೆ ಬೆಲೆ ಕೊಡ್ತಾ ಇಲ್ಲ ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಕರ್ನಾಟಕದಲ್ಲಿ ಈ ಸಮುದಾಯ ಯಾವ ಸ್ಥಿತಿನಲ್ಲಿದೆ, ಯಾವ ಹಂತದಲ್ಲಿದೆ ಅಂತೇಳಿ. ಬೇರೆಲ್ಲ ಜಯಂತಿಗಳು ಆಗ್ತವೆ, ಬೇರೆಲ್ಲ ಉತ್ಸವಗಳು ಆಗ್ತವೆ. ಒಬ್ಬ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕಾರ್ಯಕ್ರಮವನ್ನು BBMPಯ ಅವರ ಗಾಜಿನ ಮನೆಯಲ್ಲಿ, ಲಾಲ್ಬಾಗ್ ಗಾಜಿನ ಮನೆಯಲ್ಲೋ, ರವೀಂದ್ರ ಕಲಾಕ್ಷೇತ್ರದಲ್ಲೋ ಮಾಡಿ ಅಂತ ಆದೇಶ ಮಾಡಿದ್ರೂ ಸಹ ಇವತ್ತಿನವರೆಗೂ BBMP ಅಧಿಕಾರಿ, BBMPಯ ಕಮಿಷನರ್ ಅದನ್ನು ಪಾಲನೆ ಮಾಡಿಲ್ಲ. ತೆಗೆದು ನೋಡಿ, ಹಳೆ ವಿಡಿಯೋಗಳಿದ್ದಾವೆ, ತೆಗೆದು ನೋಡಿ. ನಾವು ಸೃಷ್ಟಿ ಮಾಡ್ತಾ ಇಲ್ಲ. ಯಾಕೆ? ಆ ಅರ್ಹತೆ ಇಲ್ವಾ? ಯಾತಕ್ಕೋಸ್ಕರವಾಗಿ ಜೀವನ ಮಾಡ್ತಾ ಇದ್ದೀರಿ? ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣನ ಹೆಸರಿಡಬೇಕು, ಆಗ್ತಾ ಇಲ್ಲ. ಬಾಪೂಜಿ ನಗರ ಸ್ಯಾಟಲೈಟ್ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣನ ಹೆಸರು ಫೈನಲ್ ಆಗಿತ್ತು, ಬೋರ್ಡ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಕನಕದಾಸರ ಹೆಸರು ಧಾರವಾಡ ಯೂನಿವರ್ಸಿಟಿಗೆ ಇಡಬೇಕು, ಪ್ರಸ್ತಾವನೆ ಹೋಗಿದೆ, ಅದು ಆದೇಶ ಆಗ್ತಾ ಇಲ್ಲ. ಮತ್ತೇನು ಮಾಡ್ತೀರಿ? ಏನೂ ಮಾಡೋದಿಲ್ಲ. ಉದ್ದುದ್ದ ಭಾಷಣ ಮಾಡ್ತೀವಿ ನಾವು ಎಲ್ಲರೂ ಉದ್ದುದ್ದ ಭಾಷಣ ಮಾಡ್ತೀವಿ, ಜೈಕಾರ ಹಾಕ್ತೀವಿ, ಚಪ್ಪಾಳೆ ಹೊಡಿತೀವಿ. ಬಲಿದಾನ ದಿವಸ ಹೂಮಳೆ ಏರಿಸ್ತೀವಿ. ನಾವು ಬಲಿದಾನ ದಿವಸ ಟನ್ಗಟ್ಟಲೆ ಹೂಮಳೆ ಏರಿಸ್ತೀವಿ, ಡೊಳ್ಳು ತರ್ತೀವಿ, ತಮಟೆ ಹೊಡಿತೀವಿ, ಕೇಕೆ ಹಾಕ್ತೀವಿ. ಒಂದು ಬಲಿದಾನ ದಿವಸ ಅಂದರೆ ಹುತಾತ್ಮ ದಿನಾಚರಣೆ ಅಂತ ಗೊತ್ತಿಲ್ವಾ ಇವರಿಗೆ? ನಮ್ಮಲ್ಲಿ ಇದ್ದಾರೆ ಕೆಲವರು ಅತಿ ಬುದ್ಧಿವಂತರಿದ್ದಾರೆ, ನಮ್ಮಲ್ಲಿ ಕೆಲವರು ಬಹಳ ಬುದ್ಧಿವಂತರಿದ್ದಾರೆ. ಒಂದು ಬಲಿದಾನ ದಿವಸ, ಹುತಾತ್ಮ ದಿನ, ಸಂಗೊಳ್ಳಿ ರಾಯಣ್ಣ ಜೀವ ಹೋಗಿದ್ದ ದಿನ, ಅವತ್ತು ಟನ್ಗಟ್ಟಲೆ ತಂದು ಹೂವನ್ನು ಎರಚ್ತಾರೆ, ಡೊಳ್ಳು ಹೊಡಿತಾರೆ, ತಮಟೆ ಹೊಡಿತಾರೆ, ಕೇಕೆ ಹಾಕ್ತಾರೆ, ಸನ್ಮಾನಗಳನ್ನು ಮಾಡ್ಕೊಳ್ತಾರೆ, ಭಾಷಣಗಳನ್ನು ಮಾಡ್ತಾರೆ. ಇದೇನಾ ನಮ್ಮ ಸಂಸ್ಕೃತಿ? ಸಂಗೊಳ್ಳಿ ರಾಯಣ್ಣ ಬಲಿದಾನ ಆಗಿರುವಂಥದ್ದು ನಾವು ನೋಡ್ತಾ ಇರ್ತೀವಿ, ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ, ಈ ಫೋಟೋಗಳನ್ನು ನೋಡ್ತಾ ಇದ್ದೀವಿ. ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳಿ, ಸಂಗೊಳ್ಳಿ ರಾಯಣ್ಣನಿಗೆ ನಾವು ಕೊಡ್ತಾ ಇರುವಂಥ ಗೌರವ ಎಷ್ಟು ಅಂತೇಳಿ. ಇವನ್ನೆಲ್ಲ ಹೇಳಿದ್ರೆ ನಮಗೆ ನಾವೇ ನಾಚಿಕೆ ಪಟ್ಕೊಳ್ಬೇಕು. ಈ ಸ್ಥಿತಿಗೆ ಒಂದು ಬಲಿದಾನ ದಿವಸ ಅಂದರೆ ಏನು ಗೊತ್ತಿಲ್ಲ, ಒಂದು ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಅಳವಡಿಸ್ಬೇಕು, ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅಂತ ಗೊತ್ತಿಲ್ಲ. ನಮ್ಮಲ್ಲಿರುವಂತಹ MLAಗಳು ಅವರಿಗೆ ಹೌದಪ್ಪ, ನಾವು ಈ ಸಮಾಜದಲ್ಲಿ ಹುಟ್ಟಿದ್ವಿ, ಈ ಸಮಾಜದ ಋಣ ನಮಗಿದೆ, ಈ ಸಮಾಜ ದೇಶದಲ್ಲಿ ನಮ್ಗೆ ಟಿಕೆಟ್ ಕೊಟ್ಟಿದ್ದಾರೆ, ಈ ಸಮಾಜ ಕೇಳ್ತಾ ಇರೋದು ಏನು? ಅಂತಸ್ತು ಕೇಳ್ತಾ ಇಲ್ಲ, ಆಸ್ತಿ ಕೇಳ್ತಾ ಇಲ್ಲ, ಮತ್ತೊಂದು ಕೇಳ್ತಾ ಇಲ್ಲ. ಅವ್ರು ಕೇಳ್ತಿರೋದು 2-3 ಪಾಯಿಂಟ್ಸು, ಅದನ್ನೂ ನಾವು ಮುಖ್ಯಮಂತ್ರಿಗಳಿಗೆ ಹೇಳಿ ಮಾಡಿಸ್ತಾ ಇಲ್ಲ. ಈ ವಿಚಾರಗಳು ನಮ್ಮ MLAಗಳಿಗೂ ಇಲ್ಲ, MLCಗಳಿಗೂ ಇಲ್ಲ, ಈ ಜನಗಳಿಗೂ ಇಲ್ಲ, ಯಾರಿಗೂ ಇಲ್ಲ. ನಾವು ಮಾತಾಡ್ತಾ ಇದ್ದೀವಿ ಅಷ್ಟೇ, ಸುಮ್ಮನೆ ಮಾತಾಡಿ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ.
ಬಂಧುಗಳೇ, ಸತ್ಯ ಯಾವತ್ತಿದ್ರೂ ಕಹಿಯಾಗಿರುತ್ತೆ. ನಾವು ಮಾತಾಡ್ತಾ ಇರುವಂಥದ್ದು ಒಂದು ಈ ಸರ್ಕಾರ ಮಾಡ್ತಾ ಇರುವಂತಹ ಏನು ಈ ಹೇಳಿದಂತೆ ನಡೀತಾ ಇಲ್ಲ ಅನ್ನೋ ವಿಚಾರಕ್ಕೋಸ್ಕರವಾಗಿ ಬಹಳ ನೋವಿನಿಂದ ಒಬ್ಬ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಏನು ಸಿಗಬೇಕಾದಂತಹ ಗೌರವ ಸಿಗ್ತಾ ಇಲ್ಲ, ಇದಕ್ಕೆ ಅನುಷ್ಠಾನ ಮಾಡಿ ಅಂತ ನಾವು ಮಾತನಾಡ್ತಾ ಇರ್ಬೋದು. ನಾವು ಮಾತಾಡ್ತಾ ಇರೋದು ಸತ್ಯ ಅಂತ ನಿಮ್ಗೆ ಅನಿಸಿದ್ರೆ ನೀವು ಧ್ವನಿಯಾಗಿ. ಸುಮ್ಮನೆ ಯಾತಕ್ಕೆ ನಿಸ್ಸಹಾಯಕರಾಗಿ ನಿಶ್ಶಕ್ತರಾಗಿ ನಾವು ಈ ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದೀವಿ, ಭೂಮಿ ಮೇಲೆ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ ಇರ್ತೀರಿ.